ಟಾಪ್ 10 ನಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಮೈಸೂರಿನ ಸಿದ್ಧಾರ್ಥ ನಗರದ ಮನೆಯೊಂದರಲ್ಲಿ ಚಿರತೆ ಮಂಚದಡಿ ಅಡಗಿದ್ದ ವೇಳೆ ಪ್ರಾಣದ ಹಂಗು ತೊರೆದು ವೃದ್ಧ ಅತ್ತೆಯನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದ ಸೊಸೆ ಸುಜಾತ ಅವರ ಸಾಹಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮುಂದಿನ ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮ ಸಾಹಸ ಪ್ರಶಸ್ತಿಗೆ ಅವರ ಹೆಸರನ್ನು ಪರಿಗಣಿಸಲು ನಮ್ಮ ಇಲಾಖೆಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಯಲ್ಮರ್ಚೇಡ್ ಗ್ರಾಮದಲ್ಲಿ ಬಯಲಾಟ ನೋಡ್ತಾ ಇದ್ದ ವೇಳೆ ನಾಮಫಲಕ ಕುಸಿದು ಬಿದ್ದು ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. 8 ವರ್ಷದ ವಿಶ್ವನಾಥ್, 2 ವರ್ಷದ ಸಾನ್ವಿತ್ ಸಾವನ್ನಪ್ಪಿರುವ ದುರ್ದೈವಿಗಳು. 5 ಜನರಿಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಗೆ ಚಿಕಿತ್ಸೆ ಪಡೆದಿದ್ದಾರೆ. ಜೈಲಿನಿಂದ ತಪ್ಪಿಸಿಕೊಂಡು ಹೋದಂತ ವ್ಯಕ್ತಿಯನ್ನು ಬರೋಬ್ಬರಿ 15 ವರ್ಷ ಆದ ಮೇಲೆ ಹಾಸನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫಾಲೋ ಅಪ್ ಮಾಡಿದ್ರು, ಅದೇ ಗ್ರೇಟ್. ಸಕಲೇಶಪುರ ತಾಲೂಕಿನ ನಲ್ಲೂಲಿ ಗ್ರಾಮದ ಆರೋಪಿ ಚನ್ನಕೇಶವ್ ಬಂಧಿತ ಆರೋಪಿ ಇವನು 2011ರಲ್ಲಿ ಮುಂಬೈ ಸೇರಿದಂತೆ ವಿವಿಧೆಡೆ ಕೆಲಸ ಮಾಡಿಕೊಂಡಿದ್ದ. ಖಚಿತ ಮಾಹಿತಿ ಮೇರೆಗೆ ಗೋವಾದಲ್ಲಿ ಬಂಧಿಸಿದ್ದಾರೆ. ಏನಕ್ಕೆ ಅರೆಸ್ಟ್ ಆಗಿದ್ದ ಇವನು? ಬೆಂಗಳೂರಿನ ಅರ್ಧದಷ್ಟು ರೌಡಿಗಳನ್ನು ಸಿಸಿಬಿ ಪೊಲೀಸರು ಗಡೀಪಾರು ಮಾಡಿದ್ದಾರೆ. ಕಳೆದ 4 ತಿಂಗಳಲ್ಲಿ ಸುಮಾರು 40 ರೌಡಿಗಳನ್ನು ಬೆಂಗಳೂರಿನಿಂದ ಓಡಿಸಲಾಗಿದೆ. ಮೊದಲ ಪಟ್ಟಿಯಲ್ಲಿ ಒಟ್ಟು 40 ರೌಡಿಗಳನ್ನು ರಾಜಧಾನಿಯಿಂದ ಬಿಟ್ಟು ಓಡಿಸಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಮತ್ತಷ್ಟು ರೌಡಿಗಳನ್ನು ಓಡಿಸಲು ಸಿಸಿಬಿ ಮುಂದಾಗಿದೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಲೂಗಡ್ಡೆಯನ್ನು ರಸ್ತೆಗೆ ಸುರಿದು ಪ್ರತಿಭಟನೆಯನ್ನ ಮಾಡಲಾಯಿತು. ಆಲೂಗಡ್ಡೆ ಬೆಳೆ ಭಾರೀ ಕುಸಿತ ಹಿನ್ನೆಲೆಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಎಲ್ಲ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಿಟ್ಟು ಮಹಿಳೆಯೊಬ್ಬರು ಐಸ್ ಕ್ರೀಂ ಅಂಗಡಿ ತೆರೆದಿರುವಂತಹ ಘಟನೆ ವಿಜಯನಗರದಲ್ಲಿ ಸಂಭವಿಸಿದೆ. ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದ ವಿಶಾಲಾಕ್ಷಿ ಈವರೆಗೂ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಐಸ್ ಕ್ರೀಂ ಅಂಗಡಿಯನ್ನು ತೆಗೆದಿದ್ದಾರೆ. ಇದು ನಿಜವಾಗಲೂ ಆಗಬೇಕಾಗಿತ್ತು. ಮನೆ ಓನರ್ಗೆ ಬಾಡಿಗೆದಾರ ಮಹಿಳೆ ಕಿರುಕುಳ ಆರೋಪ ಹಿನ್ನೆಲೆಯಲ್ಲಿ ಓನರ್ ಮಗ ಟವರ್ ಏರಿ ಕುಳಿತ ಘಟನೆ ಬಾಗಲಕೋಟೆಯಲ್ಲಿ ಆಗಿದೆ. ನಿನ್ನೆ ಬಾಡಿಗೆದಾರ ಮಹಿಳೆ ಹಾಗೂ ಓನರ್ ಮಧ್ಯೆ ಗಲಾಟೆ ಆಗಿತ್ತು. ಮರಣೊಂದು ಭೀಮು ಬಸಪ್ಪ ಎಂಬ ಯುವಕ ಟವರ್ ಏರಿ ಕುಳಿತುಬಿಟ್ಟಿದ್ದಾರೆ. ಬಳಿಕ ಸ್ಥಳಕ್ಕೆ ಪೊಲೀಸರೆಲ್ಲ ಹೋಗ್ಬಿಟ್ಟು ಕೆಳಗಿಳಿಸಿದ್ದಾರೆ. ಏನಕ್ಕೆ ಅಷ್ಟೊಂದು ದೊಡ್ಡ ಕಿರಿಕಿರಿ? ಆನೇಕಲ್ನ ಮಾಯಸಂದ್ರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿಗೆ ಕ್ಯಾಂಟರ್ ಲಾರಿ ಗುದ್ದುಬಿಟ್ಟಿದೆ. ವಿಜಯಕುಮಾರನು ಗಂಭೀರ ಗಾಯ ಆಗಿದೆ. ಸಾವು ಬದುಕಿನ ಮಧ್ಯೆ ಪಾಪ ಹೋರಾಡ್ತಾ ಇದ್ದಾರೆ. ದೃಶ್ಯ ಮಾತ್ರ ಭಯಂಕರವಾಗಿದೆ. ದ್ವಿಪೌರತ್ವ ಹೊಂದಿರುವ ಆರೋಪ ಪ್ರಕರಣ ಸಂಬಂಧ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ಎಫ್ಐಆರ್ಗೆ ಅಲಹಾಬಾದ್ ಹೈಕೋರ್ಟ್ ತಡೆ ಕೊಟ್ಟಿದ್ದು, ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಆರೋಪಿಸಿರುವ ಅರ್ಜಿಯ ಕುರಿತು ಅಂತಿಮ ನಿರ್ಧಾರವನ್ನು ರಾಹುಲ್ ಗಾಂಧಿಗೆ ಕೇಳಲು ಅವಕಾಶ ನೀಡದೆ ತಲುಪಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ.